ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ JC Road ಇದ್ದೀವಿ. ಸೊ ಟಾಪ್ ಬಾಕ್ಸು, ಪ್ಯಾನಿಯರ್ಸು ಎಲ್ಲ ಫಿಟ್ ಮಾಡೋಕ್ಕೆ ಬಂದಿರೋದು ಮತ್ತೆ. ಸೊ ಇಲ್ಲೊಂದು ಏನಾಗಿದೆ ಅಂದರೆ ಮೇಯ್ನ್ ಡ್ರಾಬ್ಯಾಕು ಇಲ್ಲಿದೆ. ಸೊ ಇಲ್ಲೊಂದು ಕ್ರ್ಯಾಕ್ ಬಿಟ್ಕೊಂಡ್ಬಿಟ್ಟಿದೆ. ಸೊ ಅದೊಂಚೂರು ವೆಲ್ಡಿಂಗ್ ಮಾಡಿಸಿ ಮತ್ತೆ ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸ್ನೆಲ್ಲನೂ ಫಿಟ್ ಮಾಡೋಕ್ಕೆ ಗಾಡಿ ತಂದಿದ್ದೀನಿ ರೈಡರ್ಸ್ ಅರೇನಾದಲ್ಲಿ. ಹಳೆ ಶಾಪು ಕ್ಲೋಸ್ ಆಗಿದೆ. ಸೊ ಇಲ್ಲಿ ಹೊಸ ಶಾಪಲ್ಲಿ ಓಪನ್ ಆಗಿ ತೊಗೊಂಬಂದಿರೋದು ಗಾಡಿ ಇಲ್ಲೇ ನಿಂತಿದೆ. ಓಪನ್ ಆಗಿ ಇವಾಗೆಲ್ಲ ಫಿಟ್ ಮಾಡಬೇಕು. ಸೊ ಒಂದು ಸ್ವಲ್ಪ ಕಿಲ್ಸ್ಗಳಿದೆ. ಅದು ಟಾಪ್ ಬಾಕ್ಸ್ದು ಇದೆಲ್ಲ ಫುಲ್ಲು ಬೆಂಡ್ ಆಗೋಯ್ತಲ್ಲ. ಸೊ ಹಾಗಾಗಿ ಸ್ಟಿಕ್ಕರ್ ಸ್ವಲ್ಪ ಡ್ಯಾಮೇಜ್ ಆಯಿತು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ, ಅಮ್ಮ ಲೆಟ್ಸ್ ಗೋ. ಇನ್ನೂ ಏನೇನು ಬೇಜಾನ್ ಕಿಲ್ಸ್ಗಳಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಗಾಡಿ ಅಂತೂ ಫುಲ್ ಗಬ್ಬೆದೋಗಿದೆ. ಸೊ ಸ್ನೇಹಿತರೆ, ಇಲ್ಲೆಲ್ಲ ಪೂರ ಹುಡುಕಾಡ್ತಾ ಇದ್ದಾರೆ, ಎಲ್ಲೂ ಸಿಗ್ತಾ ಇಲ್ಲ ಹಿಮಾಲಯನ್ 450 ರ್ಯಾಕು. ಸೊ ಆಫ್ ರೋಡಲ್ಲಿ ಜೋಶ್ ಇರತ್ತಲ್ಲ, ಸೊ ಹಾರಿಸ್ಬಿಡ್ತೀವಿ ಟಾಪ್ ಬಾಕ್ಸ್ ಇಟ್ಕೊಂಡು. ಸೊ ಅದು ನಮ್ಗಳಿಗೆ ಗೊತ್ತಾಗೋದಿಲ್ಲ ಅಷ್ಟು. ಸೊ ಬ್ಯಾಗಲ್ಲಿ ಟಾಪ್ ಬಾಕ್ಸಲ್ಲಿ ಸ್ವಲ್ಪ ಲಗೇಜ್ಗಳೆಲ್ಲ ಹೆವಿ ಇಟ್ಕೊಂಡಿದ್ದೆ. ಸೊ ಅದಾಗಿ ಸ್ವಲ್ಪ ಕ್ರ್ಯಾಕ್ ಆಗಿ ಫುಲ್ ಅಲೈನ್ಮೆಂಟೇ ಓಪನ್ ಆಗೋಗಿದೆ. ಅದರದ್ದು ಅದಕ್ಕೇನಂತಾರೆ, ಅದು ರ್ಯಾಕು ಪೂರ ಮುರಿದೋಗಿದೆ. ಸೊ ಅದಕ್ಕೆ ಹೊಸದಾಗಿ ತರಿಸಿ ಇವಾಗ ಎಲ್ಲ ರೆಡಿ ಮಾಡಬೇಕು. ಸೊ ನೋಡೋಣ ಇನ್ನೂ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿಲ್ಲ. ಓಕೆ, ಆ್ಯಕ್ಚುಲ್ ಪ್ರಾಬ್ಲಮ್ ಹಿಂಗಾಗಿದೆ. ಫಸ್ಟ್ ಕಂಪ್ಲೇಂಟ್ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ನೋಡಿ ಹಿಂಗಾಗಿದೆ. ಈ ಥರ ಮಾಡಿಸ್ತಾರೆ. 4 ಲಕ್ಷ ಗಾಡಿ ತೊಗೊಂಡ್ಬಿಟ್ಟು ಈ ಥರ ಹಿಂಗೆ 1 ವರ್ಷಕ್ಕೆ ಆಚೆ ಕೈಗೆ ಬಂದಿದೆ ಇದು. ಸೊ ಸ್ನೇಹಿತರೆ, ಇವಾಗ ಗೊರಿಲ್ಲಾ 450 ರ್ಯಾಕ್ ಬರುತ್ತಲ್ಲ, ಸೊ ಆ ಥರದ್ದು ರ್ಯಾಕ್ ತರಿಸಿದ್ದಾರೆ. ಸೊ ಇವಾಗ ಗಾಡಿ ಬಂತು. ಆಲ್ಮೋಸ್ಟ್ ಆಯಿತು, ಒಂದು 20 ನಿಮಿಷದಿಂದ ವೆಯ್ಟಿಂಗು. ನಮ್ಮ ಮದರ್ ಇಂಡಿಯಾ ಮತ್ತು ಭರತ್ ಇಬ್ಬರು ಇಲ್ಲೇ ಕೂತಿದ್ದಾರೆ. ಓಕೆ, ಬಂದಿದೆ. ನಮ್ಮ ಗಾಡಿ ಒಳಗಡೆ ಹಾಕ್ಬಿಟ್ಟಿದ್ದಾರಾ? ಸೂಪರ್. ಸೊ 8 ಗಂಟೆವರೆಗೂ ಗಾಡಿ ವೆಯ್ಟಿಂಗ್ ಮಾಡಬೇಕು. ಹೇಗೆ ಅನ್ನಿಸ್ತದೆ ನಿಮಗೆ ಎಕ್ಸ್ಪೀರಿಯನ್ಸ್? ನನ್ನ ಪಾಡಿ ನಾನು ಮನೆಗೆ ಹೋಗಿ ಊಟ ಮಾಡ್ಬಿಟ್ಟು ಮನೆಗೆ ಹೋಗ್ತೀನಿ. ಹಾಂ, ಏನು ಈ ಥರ ಡೈಲಾಗ್ ಹೊಡೆದ್ಬಿಟ್ಟಿಲ್ಲ? ಏನು ಮಾಡೋದಪ್ಪ, ನೀನು 8 ಗಂಟೆ ಅಂತೀಯ, ಅದು 9 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಮಳೆ ಬರುತ್ತೆ. ಇವಾಗ ನೋಡಿ ಹೆಂಗಿದೆ ವೆದರು. ಅದಕ್ಕೆ ನಾನು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿರ್ತೀನಿ. ಇವತ್ತು ಮೊಳಕೆ ಹುಳ್ಳಿ ಕಾಳು ಬಸ್ಸಾರು. ಓ ಸೂಪರ್. ಊಟ ಮಾಡ್ಬಿಟ್ಟು ಬೇರೆ 8 ಗಂಟೆವರೆಗೂ ಕಾಯಲ್ವಾ ನನಗೆ? ಇವಾಗ ನಾನು ಒಂಚೂರು ಲೈಟಾಗಿ ಸ್ನ್ಯಾಕ್ಸ್ ಏನು ಪುರಿ ಅಂತಿದೆಯಲ್ಲ, ಎಲ್ಲ ಪುರಿಗಳನ್ನೂ ಕೊಡಿಸ್ತೀನಿ. ಆಯಿತು. ಸೊ ಗೈಸ್, ಇವಾಗ 8 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಟೈಮ್ ಇದೆ. ಅಷ್ಟೊತ್ತಲ್ಲಿ ಒಂಚೂರು ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ. ವೆದರ್ ನೋಡಿ ಹಿಂಗಾಗಿದೆ. ಕ್ಯಾನ್ಸಲ್ ಮಾಡ್ಕೊಬಿಟ್ಟಪ್ಪ. ಎರಡು ಬೈಕ್ ಆದಂಗೆ ಆಗೋಗಿದೆ. ಫುಲ್ ಹೆಂಗೆ ಕಾಣ್ತದೆ ನೋಡಿ ಹಿಂದ್ಗಡೆ ಅಂತ. ಪೂರ ಡರ್ಟ್ ಬೈಕ್ ಥರನೇ ಕಾಣಿಸ್ತದೆ. ಯಾವ ನಂಬರ್ ಪ್ಲೇಟು ಇಲ್ಲ, ಎಂಥದ್ದು ಇಲ್ಲ. ಫೈನಲಿ ರೆಡಿ ಆಗಿದೆ ನಮ್ಮ ಅರ್ಜುನ. ಟಾಪ್ ಬಾಕ್ಸು, ಪ್ಯಾನಿಯರ್ಸು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅಲಿಂ ಭಯ್ಯವರು. ಅಲಿಂ ಭಯ್ಯ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಪಾಪ ಅಷ್ಟು ಹೆಲ್ಪ್ ಮಾಡಿಕೊಟ್ರು. ಓಕೆ, ಇವಾಗ ಗಾಡಿ ಮೇಲ್ಗಡೆ ಇರೋದೇ ಒಂದು ದೊಡ್ಡ ಟಾಸ್ಕ್ ಇದು. ಥ್ಯಾಂಕ್ ಯು ಸೊ ಮಚ್. ಅರ್ಜುನ ಫುಲ್ ರೆಡಿ.
ಬ್ಲೇಡು. ಒಂದು ನಿಮಿಷ ಇರಿ. ಸೊ ಗೈಸ್ ಫೈನಲಿ ನಮ್ಮ ಗಾಡಿ ರೆಡಿ ಆಗಿದೆ. ಇಲ್ಲ ಒಂದು ನಿಮಿಷ ಬೈಲಿ ತೆಗಿತೀನಿ. ಇಲ್ಲ ಬೇಡ ಬಿಡು. ಹಾಂ ಬೈಲಿ ಹಿಂಗೆ ಹಿಡ್ಕೊ ಬೈಲಿದ್ನ ಒಂದು ಕಡೆ ತೋರಿಸಿದ್ನ ಹಿಂದೆ ಇಟ್ಕೊಂಡು ಫೋನಲ್ಲಿ ಏನು ಮಾತಾಡ್ಕೊಂಡು ಸಿಕ್ಕಿದ್ರಾ? ಫೋನ್ ಮಾತಾಡ ಅವನು ಅಲ್ಲೇ ಅವನಾ? ಹಾಂ ಮೆಟಲ್ದು ಹಾಕಿದ್ದಾರೆ. ಓಕೆ